Today we have with us Dr. Sandhya, who is an Ayurvedic physician. She's based out of Bangalore and she has a strong academic background in Sanskrit. She's also a gold medalist in her MD. Her strong suit is that she combines classical Ayurveda with modern research in her practice. Welcome, Dr. Sandhya. Thank you so much. So, what exactly is this immunity? Is it something that we are born with, or is it something we acquire over time? How is it? Like, I think people need to have more knowledge about kids' immunity. Medicine ಕೊಟ್ಟು ಸರಿ ಮಾಡಬೇಕಾ ಅಥವಾ ಮನೇಲಿ ಇಟ್ಕೊಂಡು ಕಾಪಾಡಬೇಕಾ? Okay. So immunity ಅಂದ್ರೇನೆ I think the whole world has a very different opinion. ಯಾಕೆಂತಂದರೆ immunity ಅಂತ ಕೇಳಿದ್ರೆ people think they shouldn't fall sick, they should always be strong. But as human beings, it's impossible not to fall sick. ಅಲ್ವಾ? ಹುಷಾರ್ ತಪ್ಪೋದು ಅನ್ನೋದು ಇಟ್ಸ್ ಅ ನಾರ್ಮಲ್ ಥಿಂಗ್ ದಟ್ ಹ್ಯಾಪನ್ಸ್ ಟು ಎವ್ರಿಬಡಿ. ಹುಷಾರ್ ತಪ್ಪಿಲ್ಲ ಅಂದರೆ ವಿ ಆರ್ ಎನ್ ಇನಾನಿಮೇಟ್ ಆಬ್ಜೆಕ್ಟ್. ಈ ಥರ ಈ ಟೇಬಲಿಗೆ ಹುಷಾರ್ ತಪ್ಪಲ್ಲ. ಸೊ ವಿ ಆರ್ ನಾಟ್ ಟೇಬಲ್ಸ್, ರೈಟ್? ವಿ ಆರ್ ಹ್ಯೂಮನ್ ಬೀಯಿಂಗ್ಸ್. ಸೊ ಈ ಥರ ಇರುವಾಗ ಹುಷಾರ್ ತಪ್ಪದೇ ಇರೋದು ಹೇಗೆ ಅನ್ನೋದನ್ನು ನೋಡೋದು ಬದಲು ಹುಷಾರ್ ತಪ್ಪೋದು ಮತ್ತು ಅದರಿಂದ ಬೇಗ ನಾವು ಹೇಗೆ ರಿಕವರ್ ಆಗ್ತೀವಿ ಅನ್ನೋದೇ ಇಮ್ಯುನಿಟಿ. ಓಕೆ. ಸೊ ನಾರ್ಮಲ್ ಆಗಿ ವೆನ್ ವೆದರ್ ಚೇಂಜಸ್ ಆರ್ ವೆನ್ ಫುಡ್ ಚೇಂಜಸ್ ಈ ಥರ ಏನಾದರೂ ಚೇಂಜಸ್ ಆದರೆ ಆರ್ ಬಾಡಿ ರೆಸ್ಪಾನ್ಸ್ ಟು ದ್ಯಾಟ್ ಇನ್ ಅ ಇಮ್ಯುನಿಟಿ ವೇ. ಅಂದರೆ ಆ ಬಾಡಿ ಈಸ್ ಟ್ರೈಂಗ್ ಟು ಫೈಟ್ ಅಗೇನ್ಸ್ಟ್ ಆಲ್ ದ ಚೇಂಜಸ್ ದಟ್ ಇಸ್ ಹ್ಯಾಪನಿಂಗ್ ಟು ದ ಬಾಡಿ. ಸೊ ಈ ಇಮ್ಯುನಿಟಿ ಅಂತಂದಾಗ ನಾವು ಹುಷಾರು ತಪ್ಪಲೇಬಾರ್ದು ಅಂತಂದರೆ ಬಾಡಿ ಈಸ್ ನಾಟ್ ಫೈಟಿಂಗ್ ಅಟ್ ಆಲ್ ಅಂತ ಆಗಿಬಿಡುತ್ತೆ. ಸೊ ಹೌ ಡು ವಿ ಮೆಷರ್ ಇಮ್ಯುನಿಟಿ ಅಂತ ಹೇಳಿದ್ರೆ, ಎಸ್ಪೆಷಲಿ ಇನ್ ಚಿಲ್ಡ್ರನ್, ಫ್ರೀಕ್ವೆಂಟ್ ಫಾಲಿಂಗ್ ಇಲ್ ಈಸ್ ಫೈನ್, ಬಟ್ ಹೌ ಕ್ವಿಕ್ಲಿ ದೇ ಬೌನ್ಸ್ ಬ್ಯಾಕ್ ಅನ್ನೋದು ಇಮ್ಯುನಿಟಿ ಮ್ಯಾಟರ್ ಆಗುತ್ತೆ. ಕೆಲವೊಂದು ಮಕ್ಕಳು ನೋಡೋಕ್ಕೆ ಹೋದರೆ ದೇ ವಿಲ್ ಬಿ ಮೇ ಬಿ ಸಿಕ್ ಮೇ ಬಿ 3-4 times a month, ಬಟ್ ಒಂದೇ ದಿನ ನೆಗಡಿ ಬರುತ್ತೆ, ಹೊರಟೋಗುತ್ತೆ, ಮಧ್ಯೆ ಬಂದು ಹೋಗ್ತಾ ಇರುತ್ತೆ, ಅವ್ರದ್ದು ಆ್ಯಕ್ಟಿವಿಟೀಸ್ ಅವ್ರು ಆರಾಮಾಗಿರ್ತಾರೆ, ಎವ್ರಿಥಿಂಗ್ ಇಸ್ ಫೈನ್. ಕೆಲವೊಂದು ಮಕ್ಳು ಏನಾಗುತ್ತೆ, ಹುಷಾರು ತಪ್ಪಿದ್ರೆ ನೆಗಡಿ ಆಗುತ್ತೆ, ನೆಗಡಿಯಿಂದ ಕೆಮ್ಮಾಗುತ್ತೆ, ಕೆಮ್ಮಿಂದ ಜ್ವರ ಬರುತ್ತೆ. ಈ ಪ್ರೋಗ್ರೆಷನ್ ಏನಿದೆ ಅಲ್ವಾ, ಆ್ಯಂಡ್ ದಟ್ ಗೋಸ್ ಆನ್ ಫಾರ್ ಅ ಮಂತ್, ಫಾರ್ ಅ ವೀಕ್ ಇನ್ ಅ ಮಂತ್. ಸೊ ಆ ಪ್ರೊಲಾಂಗ್ಡ್ ಇಮ್ಯುನಿಟಿ ಏನು ಹಾಳಾಗ್ತಿದೆ ಅದನ್ನು ನಾವು ಶಾರ್ಟನ್ ಮಾಡಬೇಕು. ಸೊ ದಟ್ಸ್ ವೆನ್ ದ ಇಮ್ಯೂನ್ ಸಿಸ್ಟಮ್ ಇಸ್ ಆ್ಯಕ್ಚುಲಿ ವರ್ಕಿಂಗ್ ಚೆನ್ನಾಗಿ ಅಂತ.